ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೆಯ ಅಧ್ಯಾಯ 24ನೆಯ ವಚನದಲ್ಲಿ, ಆತನಾದರೂ ಸದಾ ಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ದೇವರ ಚಿತ್ತವನ್ನು ನೆರವೇರಿಸಿದ್ದಾನೆಂದು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಅದಾದ್ದರಿಂದ ಪ್ರಿಯ ದೇವ ಜನರೇ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆಮೆನ್. ಹೌದು ಪ್ರಿಯ ಸಹೋದರರೇ, ನಮ್ಮ ಕರ್ತನು ನಮ್ಮನ್ನು ಏಕೆ ಕರೆದಿದ್ದಾನೆ, ಆ ವಿಷಯವನ್ನು ನಾವು ಯಾವಾಗ ತಿಳಿದುಕೊಳ್ಳುತ್ತೇವೆ ಆಗ ಆತನಲ್ಲಿ ಸ್ಥಿರಗೊಳ್ಳುತ್ತೇವೆ. ಅದಾದ್ದರಿಂದ ಪ್ರತಿದಿನ ನಾವು ಆತನ ಸನ್ನಿಧಿಯಲ್ಲಿ ನಿಂತುಕೊಂಡು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ಇಂದು ದೇವರ ಚಿತ್ತವನ್ನು ನೆರವೇರಿಸಲು ನಾನು ಭಕ್ತಿಯಿಂದ ಜೀವಿಸಿದ್ದೇನೆ ಇಲ್ಲವೋ, ಹೀಗೆ ಪ್ರತಿದಿನ ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ ದೇವರಲ್ಲಿ ಹೆಚ್ಚಾಗಿ ಸ್ಥಿರಗೊಳ್ಳುತ್ತೇವೆ. ಆಮೆನ್. ಪ್ರಿಯ ದೇವಜನರೇ, ಆತನು ಸದಾ ಕಾಲವಿರುವುದರಿಂದ ಒಂದು ಕುಟುಂಬ ದೇವರ ಮೇಲಾಣ ಭಕ್ತಿಯಿಂದ ಜೀವಿಸುತ್ತಾ ಉಪವಾಸ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದರು. ಅವರಿಗೆ ಕಾರಣವಿಲ್ಲದೆ ಸಮಸ್ಯೆಗಳು ಎದುರಾದಾಗ ಮತ್ತೆ ಹೆಚ್ಚಾಗಿ ಉಪವಾಸ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯು ದೇವರಿಗೆ ಬಹಳ ಮೆಚ್ಚುಗೆಯಾಯಿತು. ಆಮೆನ್. ಅದಾದ್ದರಿಂದ ಪ್ರಿಯ ದೇವ ಜನರೇ, ಆತನು ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡನು. ಅವರಿಗೆ ರಕ್ಷಕನಾದನು. ಅವರು ಶ್ರಮೆ ಪಡುತ್ತಿರುವಾಗಲೇ ಆತನು ಶ್ರಮೆ ಪಟ್ಟನು. ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಓರುತ್ತಾ ಬಂದನು. ಆಮೆನ್. ಅದಾದ್ದರಿಂದ ಪ್ರಿಯ ದೇವ ಜನರೇ, ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಾತ್ರವಲ್ಲದೆ ಆ ಕುಟುಂಬದಲ್ಲಿರುವ ಮಕ್ಕಳು ಸಹ ಹೃತ್ಪೂರ್ವಕವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು. ಭಯಭಕ್ತಿಯಿಂದ ಜೀವಿಸಬೇಕು. ಅವರಿಗೆ ಶೋಧನೆಗಳು, ಕೊರತೆಗಳು ಉಂಟಾದಾಗ ಕರ್ತನ ಮುಖವನ್ನೇ ನೋಡುತ್ತಿರಬೇಕು. ಆತನ ಕಡೆಗೆ ನೋಡುತ್ತಾ ಪ್ರಾರ್ಥನೆ ಮಾಡಬೇಕು. ಆಮೆನ್.